ನಮಗೆ ಯಾರಿಗೂ ಕೀಳರಮೆ ಬೇಡ. ನಮ್ಗೆ ಯಾರಿಗೂ, ನಮಗೆ ಮಾತ್ರ ಅಲ್ಲ, ಮನುಷ್ಯರಾಗಿ ಹುಟ್ಟಿದ ಯಾರಿಗೂ ಕೀಳರಮೆ ಬೇಡ. ನಮ್ಮ ಬಗ್ಗೆ ನಮಗೊಂಥರ ಜುಗುಪ್ಸೆ ಇರ್ತದೆ, ತಿರಸ್ಕಾರ ಇರ್ತದೆ ಅಲ್ವಾ. ನಾನು ಹಾಗಿರ್ಬೇಕಾಗಿತ್ತು, ಇಲ್ಲ ಇಷ್ಟೇ ಬೆಳ್ಳಗಿರ್ಬೇಕಾಗಿತ್ತು, ಇಲ್ಲ ಅಂತ ಅನ್ಕೊಳ್ಳೋದು. ಇನ್ನು ಸಪುರ ಇರ್ಬೇಕಾಗಿತ್ತು ಅಂತ ಅನ್ಕೊಳ್ಳೋದು, ದಪ್ಪ ಇರ್ಬೇಕಾಗಿತ್ತು ಅಂತ ಅನ್ಕೊಳ್ಳೋದು. ಕಡ್ಡಿ ತರ ಆಗಿಬಿಟ್ಟಿದ್ದಾನೆ, ದಪ್ಪ ಇರ್ಬೇಕಾಗಿತ್ತು ಅಂತ ಅನ್ಕೊಳ್ಳೋದು, ಸ್ವಲ್ಪ ಎತ್ತರ ಇರ್ಬೇಕಾಗಿತ್ತು ಅಂತ ಅನ್ಕೊಳ್ಳೋದು ಅಲ್ವಾ. ಇನ್ನೊಂಚೂರು ಹೀಗೆ ಕಣ್ಣು ಹೀಗಿರ್ಬೇಕಾಗಿತ್ತು, ಮೂಗು ಹೀಗಿರ್ಬೇಕಾಗಿತ್ತು ಅಂತ ಅನ್ಕೊಳ್ಳೋದು. ಓ ಅವರು ಹಾಗಿದ್ದಾರೆ, ನಾನು ಹಾಗಿಲ್ಲ, ನನ್ನ ಮೂಗು ಹಾಗಿಲ್ಲ, ನನ್ನ ಕಿವಿ ಹಾಗಿಲ್ಲ ಅಂತ ಅನ್ಕೊಳ್ಳೋದು ಎಲ್ಲ ಇದೆ ಅಲ್ವಾ ಪ್ರಪಂಚದಲ್ಲಿ. ಅವನು ಎಷ್ಟು ಆರೋಗ್ಯವಾಗಿದ್ದಾನೆ, ನಾನು ಮಾತ್ರ ಹೀಗಿದ್ದೇನೆ, ಎಷ್ಟು ಶಕ್ತಿ ಅವನಿಗೆ, ನನಗೇನು ಶಕ್ತಿ ಇಲ್ಲ ಅಂತ ಅನ್ಕೊಳ್ಳೋದು. ಅಥವಾ ತನ್ನ ಜೀವನದಲ್ಲಿ ಬಂದು ಹೋಗ್ತಕ್ಕಂಥ ಅನೇಕ ಸಂಗತಿಗಳನ್ನ, ಒಳ್ಳೆದಲ್ಲದೆ ಇರೋ ಸಂಗತಿಗಳು ಬಂದಾಗ ಜನ್ಮದ ಮೇಲೆ ಜುಗುಪ್ಸೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇವ್ರನ್ನು ಕಾಣ್ತೇನೆ. ಅಸೂರ್ಯ ನಾಮತೇ ಲೋಕಾಹ, ಕೇಳಿದಿರಾ? ಅಂಧೇನ ತಮಸಾವೃತಾಹ ತಾಗ್ಗುಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋ ಜನಾಹ. ತಮ್ಮನ್ನು ತಾವು ಕೊಂದುಕೊಳ್ಳುವರು ಹೋಗಿ ಕತ್ತಲಲ್ಲಿ ಬಿಡ್ತಾರೆ. ಅಸೂರ್ಯ ನಾಮ ತೇ ಲೋಕ, ಸೂರ್ಯನಿಲ್ಲದ ಲೋಕ. ಅಂಧ ತಮಸ್ಸು, ತಮಸ್ಸು ಅಂದ್ರೆ ಕತ್ತಲೆ. ಅಂಧ ತಮಸ್ಸು ಅಂದ್ರೆ ಏನು? ಕುರುಡುಗತ್ತಲೆ, ಕಗ್ಗತ್ತಲೆ, ಕಾಡುಗತ್ತಲೆ, ಕಪ್ಪುಗತ್ತಲೆ. ಅಲ್ಲಿ ಹೋಗಿ ಬೀಳ್ತಾರೆ ಸತ್ತ ಬಳಿಕ. ಇಲ್ಲಿ ಕಷ್ಟ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಲ್ವಾ. ಆಮೇಲೆ ಏನಿದೆ? ಕಡು ಕಷ್ಟ ಅಂತ, ಬರೀ ಕಷ್ಟ ಇಲ್ಲದಿದ್ದು. ಆಮೇಲೆ ಇದೇ ಸುಖ ಅಂತ ಅನ್ಸೋಕಾಗ್ಬಿಡ್ತದೆ ಅಂತ. ಯಾಕೆಂದ್ರೆ ಮತ್ತಿರುವುದು ನಿಜವಾದ ಕಷ್ಟ. ಇದು ಏನಲ್ಲ ಅದ್ರ ಮುಂದೆ, ಇದು ಉಪ್ಪಿನಕಾಯಿ ಇದ್ದಾಗೆ, ಅದು ಊಟ. ಅದು ಅಷ್ಟು ಕಷ್ಟ ಮುಂದಕ್ಕಿದೆ ಅಂತ ತಮ್ಮಂತಾವು ಕೊಂದುಕೊಳ್ಳುವವರಿಗೆ. ಯಾಕೆಂದ್ರೆ ಈ ಶರೀರವನ್ನು ಖಾಸಿ ಮಾಡ್ತಾರಲ್ವ ಅವರು. ಇದು ಅದ್ಭುತವಾಗಿರ್ತಕ್ಕಂಥ ಯಂತ್ರ, ಇದು ದೇವರ ಕೊಡುಗೆ. ಇದು ದೇವರು ತುಂಬಾ ಕೃಪೆ ಮಾಡಿಕೊಟ್ಟಿರುವಂತದ್ದು. ಇದು ಈ ಶರೀರ ಎನ್ನುವಂಥದ್ದು ಸಣ್ಣ ಪುಟ್ಟ ಕೃಪೆ ಅಲ್ಲ, ಮಹತಾ ಪುಣ್ಯನ ಶಂಕರಾಚಾರ್ಯರು ಹೇಳಿದ್ದು. ದೊಡ್ಡ ಪುಣ್ಯದ ಪುಣ್ಯವನ್ನು ತೆತ್ತು ನಾವಿದನ್ನು ಪಡ್ಕೊಂಡಿರುವಂತದ್ದು. ಇದನ್ನ ಘಾಸಿ ಮಾಡದ ಯಾರಾದ್ರೊಬ್ಬ ಕೈಯಾರೆ ಅಂದ್ರೆ ಅವನ ಮೇಲೆ ಪ್ರಕೃತಿ ಮುನಿಸಿಕೊಡ್ತದೆ. ಮಾತ್ರ ಅಲ್ಲ, ಭಗವಂತನೇ ಅವನನ್ನು ಶಪಿಸ್ತಾನೆ ಅಂತ. ಹಾಳಾಗಿ ಹೋಗುವಂತ, ಕೊಟ್ಟಿದ್ದನ್ನು ನಾಶ ಮಾಡಿದೆ ಅಂತ, ನನ್ನ ನೆಲೆ ಇದು ನಾಶ ಮಾಡಿದ್ದೇನೆ. ಇನ್ನು ಮುಂದೆ ಅಸೂರ್ಯ ನಾಮತೇ ಲೋಕ ಅಂಧೇನ ತಮಸಾವೃತ. ಇದೆಲ್ಲ ಏನಪ್ಪಾ ಅಂದ್ರೆ ಕೀಳರಿಮೆ ಅಂತ, ಚೆನ್ನಾಗಿಲ್ಲ ಅಂತ. ನಮ್ಮಲ್ಲಿ ಏನಿದೆಯೋ ಅದು ಚೆನ್ನಾಗಿಲ್ಲ ಅಂತ ನಾವು ಜುಗುಪ್ಸೆ ಪಡುವಂತದ್ದು. ಮಾಡಬಾರ್ದು ಅದನ್ನ. ಯಾಕೆಂದ್ರೆ ಇದು ಇದೆಯಲ್ಲ, ಈ ಶರೀರ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಕೊಡುಗೆ ಬೇರೆ ಏನೇನಿದೆ. ಅಷ್ಟು ಮಹತ್ವದ್ದು, ಅಷ್ಟು ಬೆಲೆ ಬಾಳುವಂತದ್ದು. ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಅಸಾಧ್ಯವಾಗಿದ್ದೇ ಇಲ್ಲ.